ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇನಪ್ಪ ಇದು ಗುರುಗಳು ತೋರಿಸ್ತಿದ್ದಾರೆ, ಏನೋ ತೋರಿಸ್ತಿದ್ದಾರಲ್ಲ ಅಂತ ಅನ್ಕೋಬೇಡಿ. ಇದು ನಮ್ಮ ಫ್ರೆಂಡ್ ಮನೆಯದು ಹೊಸ್ಮನೆ ಓಪನ್ ಹಿಂದಿನ ವ್ಲಾಗಲ್ಲಿ ತಿಳಿಸಿದ್ದೆ ನಿಮಗೆ. ಅವರು ಪಾದಪೂಜೆ ಇಟ್ಕೊಂಡಿದ್ರು, ಅಂದರೆ ಗುರುಗಳ ಪಾದಪೂಜೆ ಇಟ್ಕೊಂಡಿದ್ರು. ಅವರು ತಿಂಡಿಗೆ ಬನ್ನಿ ಅಂತ ಕರೆದಿದ್ರು. ನಾನು ಹೋಗೋಷ್ಟರೊಳಗಡೆ ಅವ್ರ ಮನೆ ಪಾದಪೂಜೆ ಎಲ್ಲ ಆಗಿ ಆಶೀರ್ವಾದ ಮಾಡ್ತಿದ್ರು ಗುರುಗಳು. ನಾನು ಆಶೀರ್ವಾದ ತೊಗೊಂಡು ಅವ್ರ ಫ್ಯಾಮಿಲಿನೂ ಆಶೀರ್ವಾದ ತೊಗೋತಿದ್ರಲ್ಲ, ಅದನ್ನು ಒಂದು ಕ್ಲಿಪ್ ತೊಗೊಂಡು ಹಂಗೆ ತಿಂಡಿ ತಿಂದ್ಕೊಂಡು ಮನೆಗೆ ಬಂದೆ ಅಂತಲೇ ಹೇಳ್ಬೋದು. ಮನೆಗೆ ಬಂದರೆ ಇನ್ನು ಸೆಕೆ ಅಲ್ಲಿಂದ ಬರೋ ತನಕನೇ ಏನು ಸೆಕೆ ಅಂತೀರಾ, ಅಷ್ಟು ಸೆಕೆ ಬಿಸಿಲು. ಇನ್ನು ನಾನು ಫ್ಯಾನ್ ಹಾಕ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಆಮೇಲೆ ಹೊರಡೋ ಅರ್ಜೆಂಟಲ್ಲಿ ಸರಿಯಾಗಿ ಕೂದಲು ಒಣಗಿರಲಿಲ್ಲ. ಮುಂದೆ ಎಲ್ಲ ಒಣಗಿತ್ತು, ಹಿಂದೆ ಯಾಕೋ ಜಡೆ ಎಣಿತೀವಲ್ಲ ಅಲ್ಲಿ ಒಣಗಿರಲಿಲ್ಲ. ಸ್ವಲ್ಪ ಕೂದಲನ್ನೆಲ್ಲ ಒಣಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ಯಾನ್ ಹಾಕ್ಕೊಂಡು ಕೂತಿದ್ದೆ. ಇನ್ನು ಅಷ್ಟರೊಳಗೆ ನಮಗೆ ಗೊತ್ತಾಯಿತು ನಮ್ಮ ಪಕ್ಕದೂರಲ್ಲಿ ಜಾತ್ರೆ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಕೇಳಿದೆ. ಅಂದರೆ ಯಾವಾಗಲೂ ಕರ್ಕೊಂಡು ಹೋಗೋಕ್ಕೆ ಅಷ್ಟಾಗಲ್ಲ, ಡ್ಯೂಟಿಗೆ ಹೋಗ್ತಿರ್ತಾರಲ್ಲ, ರಜೆ ಇರಲ್ಲ ಅಂತ ಅಂದ್ಬಿಟ್ಟು. ರಜೆ ಇತ್ತಲ್ಲ ಕರ್ಕೊಂಡೋಗಿ ಅಂತ ಅಂದೆ. ಆಯಿತು ಹೋಗೋಣ ಬಾ ಅಂತ ಅಂದರು. ರಜೆ ಇತ್ತಲ್ಲ ಸರಿ ಹೋಗಿದ್ದು ಬರೋಣ ಅಂದರು. ಇನ್ನು ಪೆಟ್ರೋಲ್ ಖಾಲಿಯಾಗಿತ್ತು, ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ನಾವು ತುಂಬ ದಿನಗಳಾಗ್ಬಿಟ್ಟಿತ್ತು ಅಲ್ಲಿಗೆ ಹೋಗಿ. ಅಂದರೆ ಹೋದ ವರ್ಷ ಹೋಗಿದ್ವಿ. ಒಟ್ಟಿನಲ್ಲಿ ಏನೋ ದೇವ್ರ ದಯೆಯಿಂದ ಒಂದು 2-3 ವರ್ಷದಿಂದ ಕಂಟಿನ್ಯೂ ಆಗಿ ಹೋಗ್ತಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಗೆ ಹೋಗ್ತಾ ಅಂದರೆ ಏನು ತುಂಬ ಇವತ್ತು ಪೂರ್ತಿ ರೋಡನ್ನು ತುಂಬ ಫುಲ್ಲು ವೆಹಿಕಲ್ಗಳೇ ಜಾಸ್ತಿ ಇತ್ತು. ಯಾಕೆಂದರೆ ಅಷ್ಟು ರಶ್ಶು ಆ ಜಾತ್ರೆಗೆ. ಅದು ಎಲ್ಲಿ ಏನು ಅಂದರೆ ಕಂದೆಗಾಲ ಅಂತ ಅಂದ್ಬಿಟ್ಟು ಶ್ರೀ ಸ್ಕಂದಗಿರಿ ಪಾರ್ವತಮ್ಮನವರ ಬೆಟ್ಟ ಅಂತ ಅಂದ್ಬಿಟ್ಟೆ ಹೆಸರು. ಅಲ್ಲಿ ಪಾರ್ವತಮ್ಮನವರ ಬೆಟ್ಟ ಅಂತಲೇ ಹೇಳ್ತಾರೆ, ಪಾರ್ವತಿ ಬೆಟ್ಟ ಅಂತಲೇ ಕರೀತಾರೆ ಲೋಕಲ್ ಜನಗಳು. ಅಂದರೆ ಅದಕ್ಕೆ ಇರೋದು ಶ್ರೀ ಸ್ಕಂದಗಿರಿ ಬೆಟ್ಟ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಜನ ಇತ್ತು ಅಂದರೆ ಅಷ್ಟು ಜನ, ಅಷ್ಟು ವೆಹಿಕಲ್ಗಳು ತುಂಬ. ನೀವು ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ತುಂಬ ರಶ್ ಇತ್ತು. ಈ ಸರಿ ಅಂತೂ ತುಂಬ ರಶ್ ಇತ್ತು. ನಾನು ಹೋದ ಸರಿನೂ ಹೋಗಿದ್ವಿ, ಆಚೆ ವರ್ಷವೂ ಹೋಗಿದ್ವಿ. ಈಗ 2 ವರ್ಷದಿಂದ ಕಂಟಿನ್ಯೂ ಆಗಿ ಹೋಗ್ತಿದ್ದೀವಿ. ಒಟ್ಟಿನಲ್ಲಿ ತುಂಬ ರಶ್ ಇತ್ತು. ನಮ್ಮ ಮನೆಯವರು ಗಾಡಿ ಹಾಕ್ಬಿಟ್ಟು ಬರ್ತೀನಿ ನಿಂತಿರು ಅಂತ ಅಂದರು. ಅಲ್ಲಿ ಪೊಲೀಸ್ ಎಲ್ಲ ಹಾಕ್ಬಿಟ್ಟಿದ್ರು. ಯಾಕೆಂದರೆ ರೋಡು ಚಿಕ್ಕದಲ್ವ, ಸ್ವಲ್ಪ ತುಂಬ ಜನ ರಶ್ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ಬೈಕ್ಗಳು ನಿಲ್ಸೋಕ್ಕೆ ಬೇರೆ ಕಡೆ ಜಾಗ ಮಾಡಿದರು ರೋಡ್ ಉದ್ದಕ್ಕೂ. ಮತ್ತು ಆ ಕಡೆ ಒಂದು ಗ್ರೌಂಡ್ ಥರ ಇತ್ತು, ಅಲ್ಲೆಲ್ಲ ನಿಲ್ಸೋಕ್ಕೆ ಮಾಡಿದರು. ಇನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಬರೋದೇ ಒಂದಷ್ಟೊತ್ತು ಟೈಮ್ ಆಯಿತು. ಇನ್ನು ಅಲ್ಲಿಂದ ನಿಲ್ಲಿಸ್ಬಿಟ್ಟು ಬಂದು ನಾವು ಇನ್ನು ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಾವು ಅಲ್ಲೆಲ್ಲ ತಿಂಡಿ ತಿಂದ್ಕೊಂಡು ಬಂದಿದ್ದೇ ಟೈಮ್ ಆಗಿತ್ತು. ಇನ್ನು ಒಳಗಡೆ ಹೋದರೆ ಇನ್ನು ಅಲ್ಲೂ ಕ್ಯೂ ಸಿಸ್ಟಮ್ ಇರುತ್ತೆ. ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತಲ್ವ, ಅಲ್ಲೂ ಕ್ಯೂ ನಿಂತ್ಕೊಂಡು ನಾವು ದರ್ಶನ ಮಾಡಿಕೊಂಡು ಆಚೆಗೆ ಬರೋ ತನಕ ಇಲ್ಲಿ ತೇರು ಎಳೆದ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ನಾವು ಒಳಗಡೆ ಹೋಗಲಿಲ್ಲ. ಇನ್ನೊಂದು ದಿನ ಹೋದ್ರಾಯ್ತು, ಈ ರಶಲ್ಲಂತೂ ಹೋಗೋಕ್ಕಾಗಲ್ಲ. ಸದ್ಯ ಇದನ್ನೇ ಚೆನ್ನಾಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಮೂಲಿ ಈ ಸರಿ ಚೆನ್ನಾಗಿ ಜಾತ್ರೆ ಎಲ್ಲ ಕಟ್ಟಿತ್ತು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಇವೆಲ್ಲ ಇದ್ರೇ ಕಳೆ ಅಲ್ವಾ ಜಾತ್ರೆಗೆ ಒಂಥರ. ಇದೆಲ್ಲ ಹಾಕಿದ್ರು, ಈ ಅಂಗಡಿಗಳು, ಸ್ಟಾಲ್ಗಳು, ಪುರಿ ಮಿಠಾಯಿದು ಮತ್ತು ಬಳೆ, ಬ್ಯಾಂಗಲ್, ಸರಗಳು, ಗೊಂಬೆಗಳು, ಮತ್ತು ಎಲ್ಲ ಇರುತ್ತಲ್ಲ ಈ ಥರ ಐಟಮ್ಸ್ಗಳೆಲ್ಲ. ಏನೇನು ಜಾತ್ರೆ ಅಂದರೆ ಎಲ್ಲ ಥರದ್ದು ಇರುತ್ತಲ್ಲ ನೋಡಿ ಐಟಮ್ಸ್ಗಳು. ಐಸ್ ಕ್ರೀಮು ಪ್ರತಿಯೊಂದು ಇಟ್ಟಿದ್ರು ಅಂತಲೇ ಹೇಳ್ಬೋದು. ಸ್ಲಿಪ್ಪರಿಂದ ಹಿಡಿದು ಎಲ್ಲ ಥರನೂ ಇಟ್ಟಿದ್ರು. ನಾವು ಉದ್ದಕ್ಕೆ ಒಂದು ರೌಂಡು ಎಲ್ಲನೂ ನೋಡ್ಕೊತ ನಿಧಾನಕ್ಕೆ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಹಂಗೆ ಗಮನಿಸ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಜಾತ್ರೆಗೆ ಹೋದ್ಮೇಲೆ ಇದೆಲ್ಲ ಕಣ್ಣಾಡಿಸ್ದೇ ಇದ್ದರೆ ಹೇಗೆ ಅಲ್ವಾ. ಇನ್ನು ಅಲ್ಲಲ್ಲೇ ಅವ್ರವ್ರ ಮನೆ ಕುಟುಂಬದವರು ಪೂಜೆ ಕೊಡೋಕ್ಕೆ ಅದೇನೋ ಅವರು ಅಂದರೆ ಪಾರ್ವತಮ್ಮನವ್ರಿಗೆ ಅವರು ಪೂಜೆ ಕೊಡೋಕ್ಕೆ ಆ ಥರ ಒಂಥರ ಗುಡಿಸ್ಲು ಥರ ಮಾಡಿ ಇಟ್ಟಿರ್ತಾರೆ. ನನಗೂ ಗೊತ್ತಿಲ್ಲ ಅದು ಸರಿಯಾಗಿ. ಅವ್ರವ್ರ ಮನೆ ಪದ್ಧತಿಗಳ ಥರ ಪೂಜೆ ಕೊಡ್ತಾರಂತೆ ಅದು. ಮತ್ತು ಇದೆಲ್ಲ ಆಟ ಸಾಮಾನುಗಳು ತುಂಬ ಚೆನ್ನಾಗಿತ್ತು. ಅದು ನಾಯಿದು ಕತ್ತಳ್ಳಾಡಿಸುತ್ತಲ್ಲ ಅದು. ಹಂಗೆ ನಮ್ಗೆ ಅಲ್ಲಿ ಪರಿಚಯ ನಮ್ಮ ಭಾವ ಅವರು ಅಂಗಡಿ ಸ್ಟಾಲ್ ಹಾಕ್ಕೊಂಡಿದ್ರು, ಅವರೂ ಮಾತಾಡಿಸ್ಕೊಂಡು ಹಂಗೇ ಹೊರಟ್ವಿ ಅಂತಲೇ ಹೇಳ್ಬೋದು. ಇನ್ನು ತೇರು ನೋಡೋಣ, ಇನ್ನು ಅಲ್ಲಿಗೆ ಹೋಗಿ ಇನ್ನು ಮೇಲಕ್ಕಂತೂ ಹೋಗೋಕ್ಕಾಗಲ್ಲ, ಬಾ ಇಲ್ಲೇ ನೋಡಿಕೊಂಡು ಇದನ್ನು ಹೋಗೋ ತನಕ ಸರಿಯಾಗತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ. ಆಯಿತು ಇದನ್ನೇ ಕರೆಕ್ಟಾಗಿ ನೋಡ್ಕೊಂಡು ಹೋಗೋಣ, ಯಾಕೆ ಅಂದರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ಇನ್ನು ಬ್ಯಾಂಗಲ್ ಅಂಗಡಿಗೆ ಹೋದ್ವಿ. ಇನ್ನು ಬ್ಯಾಂಗಲ್ ಕಡೆಗೆಲ್ಲ ಒಂದು ಸ್ವಲ್ಪ ಕಣ್ಣು ಹಾಯಿಸ್ದೆ ಅಂತಲೇ ಹೇಳ್ಬೋದು ಈ ಸರಿ.
ತುಂಬ ಚೆನ್ನಾಗಿತ್ತು. ನನಗೇನೋ ಇಷ್ಟ ಆಯಿತು. ಒಂದೆರಡು ಜೊತೆ ತಗೊಂಡೆ ಅಂತಲೇ ಹೇಳ್ಬೋದು. ಒಂದು ಜೊತೆನೋ 2 ಜೊತೆನೋ ತಗೊಂಡೆ. ಆದರೆ ಅಲ್ಲಿ ನಾನು ಸೈಜ್ ನೋಡ್ಕೊಂಡಿಲ್ಲ. ಸ್ವಲ್ಪ ಚಿಕ್ಕದಾಗ್ಬಿಡ್ತು. ನಮಗೆ ಕೊಟ್ಟಾಗ ಕರೆಕ್ಟಾಗಿತ್ತು ಅಂತಲೇ ಕೊಟ್ಟರು. ಆದರೆ ಮನೆಗೆ ಬಂದು ಹಾಕ್ದಾಗ ಅದು ಸೈಜು ನಾನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಫಸ್ಟ್ ತಗೊಂಡಿದ್ದು ಸರಿಯಾಗಿತ್ತು. 2ನೇ ಸರಿ ತಗೊಂಡೆ, ಅದು ಒಂದು ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ತಗೊಂಡೆ. ಆಗ ಗಮನಿಸ್ಕೊಳ್ಳಿಲ್ಲ ಅರ್ಜೆಂಟಲ್ಲಿ. ಇರಲಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಬಂದೆ. ಅಂದರೆ ಆಗುತ್ತೆ, ಸ್ವಲ್ಪ ಕಷ್ಟಪಟ್ಟು ಹಾಕಬೇಕು ಕೈಗೆ, ಆ ಥರ ಆಯಿತು. ಇನ್ನೇನು ಮಾಡೋದು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಜಾತ್ರೆ ನೆನಪಿಗೆ ಅದೊಂದು ತಗೊಂಬಂದೆ. ಹಂಗೂ ಹೋಗಿ ವಾಪಸ್ಕೊಂಡು ಬನ್ನಿ ಅಂತ ಅಂದೆ ನಮ್ಮ ಮನೆಯವ್ರಿಗೆ. ನೋಡಮ್ಮ ತಂದುಬಿಟ್ಟಿದ್ದೀನಿ, ಈಗಂತೂ ಅಷ್ಟು ದೂರಕ್ಕೆ ಹೋಗೋಕ್ಕಾಗಲ್ಲ, ಬಿಸಿಲು, ನನಗಂತೂ ಸ್ಟ್ರೈನ್ ಆಗಿದೆ, ನನ್ನ ಕೈಲಿ ಆಗಲ್ಲ, ನೀನು ಹಾಕೋ, ಇಲ್ಲ ಅಂದ್ರೆ ಹಂಗೆ ಇಟ್ಕೋ, ಏನಾದರೂ ಮಾಡ್ಕೋ ಜಾತ್ರೆ ನೆನಪಿಗೆ ಅಂತ ಅಂದ್ಬಿಟ್ಟು ನನಗೆ ಕೊಟ್ಬಿಟ್ಟು ಹೋದರು. ಇನ್ನು ಹೊರಡ್ತಾ ಜಾತ್ರೆ ಅಂದಮೇಲೆ ಎಲ್ಲ ಸ್ಪೆಷಲಿಟೀಸು ಇತ್ತು ಅಂತಲೇ ಹೇಳ್ಬೋದು. ಫೈರ್ ಇಂಜಿನಿಂದ ಹಿಡಿದು ಮತ್ತು ಅಲ್ಲಿ ಹಾಸ್ಪಿಟಾಲಿಟಿ ಥರ ಏನಾದರೂ ತೊಂದರೆ ಆಗ್ಬೋದು ಅಂತ ಅಂದ್ಬಿಟ್ಟು ಆಂಬುಲೆನ್ಸು, ಫೈರ್ ಇಂಜಿನು, ಪ್ರತಿಯೊಂದು ವ್ಯವಸ್ಥೆನೂ ಚೆನ್ನಾಗಿ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಪೊಲೀಸ್ಗಳಂತೂ ತುಂಬ ಸರ್ಪಗಾವಲು ಅಂತಲೇ ಹೇಳ್ಬೋದು. ಅಷ್ಟು ಜನ ಒಳ್ಳೆಯ ಡಿಸಿಪ್ಲಿನಾಗಿ ಜನರನ್ನೆಲ್ಲ ನೋಡ್ಕೋಬೇಕಲ್ಲ, ಅಂದರೆ ಅಂಥ ಟೈಮಲ್ಲಿ ಎಲ್ಲ ನೀಟಾಗಿ ಎಲ್ಲ ಜನ ಸಂದಣಿ ಜಾಸ್ತಿ ಸೇರೋದ್ರಿಂದ ಎಲ್ಲ ಥರನೂ ಇದ್ದರು. ಇನ್ನು ಅಷ್ಟರೊಳಗೆ ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ತೇರನ್ನು ಚಾಲನೆ ಕೊಡೋದಕ್ಕೆ ಬಂದರು. ನಾವು ಕರೆಕ್ಟಾಗಿ ಅದೇ ಟೈಮ್ಗೆ ಹೋದ್ವಿ. ಆದರೆ ನನಗೆ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನನಗೆ ಗೊತ್ತಾಗೋಷ್ಟರೊಳಗೆ ಅವರು ಮುಂದೆ ಪಾಸ್ ಆಗಿಬಿಟ್ರು ಅಂತಲೇ ಹೇಳ್ಬೋದು. ಇನ್ನು ಅಷ್ಟರೊಳಗಡೆ ನಾವು ಒಂದು ಸ್ವಲ್ಪ ತೇರು ಮುಂದೆ ಎಲ್ಲ ಹೋಗಿ ಫೋಟೋ ಎಲ್ಲ ತೊಗೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು, ಗೊತ್ತಿರೋರೆಲ್ಲ ಸ್ವಲ್ಪ ಜನ ಸಿಕ್ಕಿ ಮಾತಾಡಿಸಿದ್ರು. ಇನ್ನು ಅಲ್ಲೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಗಮನಿಸ್ಕೊಂಡು ನಮಗೂ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಲ ಕಳೆದ್ವಿ ಅಂತಲೇ ಹೇಳ್ಬೋದು. ಅಲ್ಲಿ ಅಂತೂ ವಾತಾವರಣ ತುಂಬ ಚೆನ್ನಾಗಿದೆ, ಗಿಡ ಮರಗಳು ತುಂಬ ಚೆನ್ನಾಗಿದೆ. ಹೊಸ್ದಾಗಿ ಬಂದವ್ರಿಗಂತೂ ಅದೊಂಥರ ಪೀಸ್ಫುಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅಲ್ಲಿ ವಾತಾವರಣ, ಹಸಿರು ಗಿಡಗಳು ತುಂಬ ಚೆನ್ನಾಗೈತೆ, ತಂಪಿನ ವಾತಾವರಣ ಅಂತಲೇ ಹೇಳ್ಬೋದು. ಇನ್ನು ಅಷ್ಟರೊಳಗಡೆ ಬೆಟ್ಟದಿಂದ ದೇವರು ಬಂದೇ ಬಿಡ್ತು. ನಾವು ನೋಡಿ, ನಾವು ಅಲ್ಲಿಗೆ ಹೋಗದೇ ಇದ್ದಿದ್ದೇ ಕರೆಕ್ಟಾಯಿತು. ಇಲ್ಲ ಅಂದರೆ ಹೋಗಿದ್ರೆ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ, ಇಲ್ಲ ಆ ಕಡೆನೂ ಕರೆಕ್ಟಾಗಿ ನೋಡೋಕ್ಕಾಗ್ತಿರ್ಲಿಲ್ಲ, ಈ ಕಡೆನೂ ಕರೆಕ್ಟಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ನಾವು ಇಲ್ಲಿ ಯಾವುದೋ ಒಂದು ಕಡೆ ನಿಂತ್ಕೊಂಡು ಒಂದು ಸ್ವಲ್ಪ ಜಾಗ ಇರೋ ಕಡೆ ಕರೆಕ್ಟಾಗಿ ನಿಂತ್ಕೊಂಡು ನೋಡ್ತಿದ್ವಿ. ದೂರದಿಂದನೇ ಅದು ಕ್ಯಾಪ್ಚರ್ ಮಾಡಿರೋದು. ಬೆಟ್ಟದಿಂದ ಕರ್ಕೊಂಬಂದರು ದೇವ್ರನ್ನ, ಅದೇ ಮೆರವಣಿಗೆಯಲ್ಲಿ ಪಲ್ಲಕ್ಕಿಲಿ ತೊಗೊಂಬರ್ತಾರಲ್ಲ, ದೇವ್ರನ್ನ ತೊಗೊಂಬಂದರು. ಇನ್ನು ದೇವರು ಅಲ್ಲಿಂದ ಬರೋ ತನಕ ಉದ್ದಕ್ಕೂ ಅಲ್ಲಿ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ಒಂಥರ ಗುಡಿಸ್ಲು ಥರ ಹಾಕಿದ್ರಲ್ಲ, ಅಲ್ಲಿ ಪ್ರತಿಯೊಬ್ಬರೂ ಅವ್ರವ್ರ ಮನೆಯದೇ ಆದ ಪಾನಕ ಎಲ್ಲ ಇಟ್ಟು ಪೂಜೆಗೆ ಇಟ್ಕೊಂಡಿರ್ತಾರೆ, ಪೂಜೆ ಕೊಡೋಕೆ ಇಟ್ಕೊಂಡಿರ್ತಾರೆ. ಅವರು ತಲಾಂತರದಿಂದ ಪೂಜೆ ಕೊಟ್ಕೊಂಡು ಬರ್ತಿರ್ತಾರಲ್ಲ, ಆ ಸೇವೆ ಮುಂದುವರಿಸ್ಬೇಕಲ್ಲ, ಅವ್ರ ಮನೆಯವ್ರದ್ದು ಎಲ್ಲ ಮನೆಯವ್ರದ್ದು ಪೂಜೆನ ತಗೊಂಡು ದೇವರು ನಂತರ ಬಂದು ಅಲ್ಲಿಗೆ ಅಲ್ಲಿ ಗಣೇಶ್ ಪ್ರಸಾದ್ ಅವರು ಮುಖ್ಯಸ್ಥರು ಅವರೆಲ್ಲ ಪೂಜೆ ಮಾಡ್ತಾರಲ್ಲ, ಅಲ್ಲಿ ವಿಧಿವಿಧಾನಗಳಿರುತ್ತಲ್ಲ, ಅದನ್ನೆಲ್ಲ ಆದಮೇಲೆ ತೇರಿಗೆ 3 ಸುತ್ತು ಹಾಕಿ ಆಮೇಲೆ ತೇರ ಮೇಲೆ ಕೂರಿಸೋದು ಅಂತಲೇ ಹೇಳ್ಬೋದು. ಅದೊಂಥರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಗೋದು, ಶಿಳ್ಳೆ ಹಾಕೋದು, ಆ ದೇವ್ರು ಬಂದಾಗ ಎಲ್ರಿಗೂ ಆ ಮನಸ್ಸಿನಲ್ಲಾಗೋಂಥ ಖುಷಿ, ಆ ದೇವರು ಒಂದು ರೌಂಡ್ ಬಂದಾಗ ದೇವರು ನಮ್ಮನ್ನೇ ನೋಡ್ತಿದ್ದಾನೇನೋ ಅನ್ನೋ ಭಾವನೆ, ಎಲ್ಲರನ್ನೂ ಒಂದು ರೌಂಡ್ ನೋಡ್ತಾ ಇದ್ದಾನೇನೋ, ಬಂದಿರೋರನ್ನೆಲ್ಲ ಗಮನಿಸ್ತಿದ್ದಾರೇನೋ ದೇವರು ಅನ್ನೋದೊಂಥರ ಅದು ಸಂಭ್ರಮ. ಅದು ಹೇಳ್ದವ್ರಿಗೆ ಆ ಭಾವನೆ ನಾವು ಹೇಳ್ದೇ ಇದ್ರೂ ಆ ಮನಸ್ಸಿನಲ್ಲಿ ಇರುತ್ತಲ್ಲ ನೋಡಿ, ನೋಡ್ತಾ ಇರ್ತೀವಲ್ಲ, ನಮಗೂ ದೇವ್ರಿಗೂ ಒಂಥರ ಏನೋ ಒಂಥರ ಕನೆಕ್ಟ್ ಆಗ್ತಿರುತ್ತೆ. ದೇವ್ರು ನಮ್ಮನ್ನ ಮಾತಾಡಿಸ್ತಾವನೇನೋ, ಬೆಟ್ಟದಿಂದ ಇಳಿದು ಬಂದು ನಮ್ಮನ್ನೆಲ್ಲರನ್ನೂ ಗಮನಿಸ್ತಾವನೇನೋ, ಯಾರ್ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಗಮನಿಸ್ತಿದ್ದಾರೆ ದೇವರು ಅಂತ ಅಂದ್ಬಿಟ್ಟು ಶಿವಪಾರ್ವತಿ ಎಲ್ಲ ಒಟ್ಟಿಗೆ ಇರೋಂಥ ಇದು ತುಂಬ ಚೆನ್ನಾಗಿತ್ತು. ಇನ್ನು ಆ ದೃಶ್ಯಗಳು, ಅಂಥ ದೃಶ್ಯಗಳನ್ನೆಲ್ಲ ಈ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಇನ್ನೂ ಹೆಚ್ಚಾಗಿ ಅಲ್ಲಿ ಎದುರುಗಡೆ ನೋಡ್ತೀವಲ್ಲ, ಆವಾಗ ವೈಬ್ ಬರುತ್ತೆ ನೋಡಿ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಅದಂತೂ ಹೇಳೋಕ್ಕೆ ಆಗಲ್ಲ, ಏಕೆಂದರೆ ಕೂಗ್ತಿರ್ತಾರೆ, ಅಂದರೆ ದೇವ್ರ ನಾಮಗಳನ್ನ ಕೂಗ್ತಿರ್ತಾರೆ, ಜೈಕಾರ ಹಾಕ್ತಿರ್ತಾರೆ, ಶಿಳ್ಳೆ ಹೊಡಿತಿರ್ತಾರೆ. ಅವ್ರವ್ರ ಖುಷಿನ ಅವ್ರವ್ರದ್ದೇ ಭಾವನೆಯಲ್ಲಿ ವ್ಯಕ್ತಪಡಿಸ್ತಿರ್ತಾರೆ ಅಂತಲೇ ಹೇಳ್ಬೋದು. ದೇವ್ರು ನೋಡಿದ್ದು ಒಂಥರ ಖುಷಿ, ಆನಂದ, ಎಲ್ರಿಗೂ ಕಾದು ಕೂತಿರ್ತಾರಲ್ವ, ಏನೋ ಒಂಥರ ಸಂಭ್ರಮ.
ಅದು ಅಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ನಮಗಂತೂ ಅದು ಆ ಅನುಭವ ಆಯಿತು ಅಂತಲೇ ಹೇಳ್ಬೋದು. ಆ ದೇವ್ರು ನೋಡ್ತಾ ಗಮನಿಸ್ತಾ ಒಂದೊಂದು ರೌಂಡು ಅಲ್ಲಿ ಒಂದೊಂದು ಕಡೆ ದೇವ್ರು ನಿಂತ್ಕೊಂಡಾಗೋ ಏನೋ ನಮ್ಮನ್ನೇ ನೋಡ್ತಿದ್ದಾನೇನೋ ದೇವರು, ಎಲ್ಲರೂ ಒಂದು ರೌಂಡು ಗಮನಿಸ್ತಿದ್ದಾನೇನೋ, ಎಲ್ಲರೂ ಬಂದವ್ರನ್ನೆಲ್ಲ ತಾಯಿ ಆಶೀರ್ವಾದ ಮಾಡ್ತಾವಳೇನೋ ಅಂತ ಅನ್ನೋದು ಒಂದು ಏನೋ ಒಂದು ಸಂಭ್ರಮನೇ ಆಯಿತು. ಸಂಭ್ರಮ ಎಲ್ಲರ ಮನಸ್ಸಲ್ಲೂ ಕೂಡಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಅದನ್ನು ಕಾಯ್ತಾ ಕೂತಿದ್ರು ಆ ಕ್ಷಣಕ್ಕೋಸ್ಕರ. ಇನ್ನು ಅದೆಲ್ಲ ಆಗಿ 3 ರೌಂಡ್ ಬಂದು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿದ್ರು ಅಂತಲೇ ಹೇಳ್ಬೋದು. ರೆಡಿ ಮಾಡಿ ತೇರಿಗೆ ಉತ್ಸವಕ್ಕೆ ಕೂರ್ಸೋಕ್ಕೆ ರೆಡಿ ಮಾಡಿಕೊಂಡ್ರು. ಇನ್ನು ಯಾರ್ಯಾರು ಹೋಗಿರಲಿಲ್ಲ ನೋಡೋದಕ್ಕೆ, ನಮ್ಮ ಸ್ಥಳೀಯರು ಅಂದರೆ ಇಲ್ಲಿಯವರು, ಅಂದರೆ ಹೋಗ್ಬೇಕು ಅಂದ್ಕೊಂಡಿರ್ತೀರ, ಹೋಗೋಕ್ಕಾಗಿರಲ್ಲ ಕಾರಣಾಂತರದಿಂದ. ಇನ್ನು ಹೊರ್ಗಡೆಯವರು ಇದ್ರ ಪರಿಚಯ ಇಲ್ಲದೆ ಇರೋರು, ನಿಮಗೂ ಅಷ್ಟೇ ಇಲ್ಲಿ ದರ್ಶನ ಮಾಡ್ಕೊಳ್ಳಿ, ದೇವರು ನಿಮಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ ಆ ತಾಯಿ ಅಂತ ಕೇಳ್ಕೊತೀನಿ ಈ ಮೂಲಕ. ಯಾಕೆ ಅಂದರೆ ತುಂಬ ಸರಿ ನಾವು ಎಲ್ಲಿಗಾದರೂ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ನಮ್ಮ ಹತ್ರದಲ್ಲೇ ಇದ್ದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ರು ಹೋಗೋಕ್ಕಾಗಿರಲ್ಲ. ಆ ದೇವ್ರ ಆಶೀರ್ವಾದ ಇದ್ದರೆ ಮಾತ್ರ, ಇಲ್ಲ ಆ ದೇವ್ರು ಕರೆಸ್ಕೊಂಡ್ರೆ ಮಾತ್ರ ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ದೊಡ್ಡವರೆಲ್ಲರೂ. ಅದಂತೂ ಅಕ್ಷರಶಃ ನಿಜ ಅಂತಲೇ ಹೇಳ್ತೀನಿ ನಾನು. ಅದು ನಮಗೂ ಆಗಿದೆ ಅನುಭವ. ಯಾಕೆಂದರೆ ಎಷ್ಟೋ ಸರಿ ನಾವು ಹೋಗ್ಬೇಕು ಅಂದ್ಕೊಂಡಿದ್ರು ಹೋಗೋಕ್ಕಾಗಿರಲ್ಲ. ಈ ಕೆಲವು ಸರಿ ನಾವು ಹೋಗ್ಬೇಕು ಅಂದ್ಕೊಂಡೇ ಇರಲ್ಲ, ಅದು ಪ್ಲ್ಯಾನು ಮಾಡ್ಕೊಂಡಿರಲ್ಲ. ಇದು ಅಷ್ಟೇ, ಇವತ್ತು ಹಂಗೆ ಆಯಿತು. ನಮಗೆ 2-3 ದಿನ ಹಿಂದೆ ನನಗೆ ಗೊತ್ತೇ ಇರಲಿಲ್ಲ. ಸಡನ್ನಾಗಿ ಗೊತ್ತಾಯಿತು, ರಜೆ ಇತ್ತು, ಹೊರಡೋಣವಾ ಅಂತ ಮಾತಾಡ್ಕೊಂಡ್ವಿ, ಹೊರಟ್ವಿ ಅಷ್ಟೇ. ಅದು ಆಗಿದ್ದು ಅವತ್ತು. ನಮಗಂತೂ ಒಂಥರ ನನಗಂತೂ ನಮ್ಮ ಮನೆಯವ್ರು ಹೆಂಗೋ ಏನೋ ಗೊತ್ತಿಲ್ಲ, ನನಗಂತೂ ಮನೇಲಿರ್ತೀನಲ್ವ, ತುಂಬ ಖುಷಿಯಾಯಿತು. ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅಂತಾರಲ್ಲ ಆ ಥರ ಅನ್ನಿಸ್ತು ಅಂತಲೇ ಹೇಳ್ಬೋದು. ಒಂಥರ ಖುಷಿ ಆಯಿತು ನೋಡಿ ಅಲ್ಲೆಲ್ಲ ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಮುಗಿಸಿದ್ರು. ಜನ ಸಾಗರ ಅಂತೂ ಎಲ್ಲ ಕಡೆ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಕಡೆ ಬಂದು ಸೇರಿದರು. ಬರ್ತಾನೇ ಇದ್ದರು, ಇನ್ನೂ ಎಲ್ಲ ಕಡೆಯಿಂದನೂ ಬರ್ತಾನೇ ಇದ್ದರು. ಎಷ್ಟು ಜನ ಸೇರಿತ್ತು ಅಂದರೆ ನೋಡಿ, ಜನಸ್ತೋಮ ಅಲ್ಲಿ ಬೆಟ್ಟದ ಮೇಲಿಂದ ಹಿಡಿದು ಕೆಳಗಡೆ, ಇನ್ನು ಆ ರೋಡ್ಗಳಲ್ಲಿ ಅಕ್ಕಪಕ್ಕ ಊರಿನ ರೋಡ್ ಕನೆಕ್ಟ್ ಆಗುತ್ತಲ್ಲ ನೋಡಿ, ಅಲ್ಲೆಲ್ಲ ಸಾಲುಗಳು ಹಂಗೆ ಬರ್ತಾನೆ ಇತ್ತು ಅಂತಲೇ ಹೇಳ್ಬೋದು. ಅಷ್ಟು ಜನ ಸೇರಿತ್ತು. ಈ ವರ್ಷ ಅಂತ ತುಂಬ ಜನ ಅಂತಲೇ ಹೇಳ್ಬೋದು. ಅಷ್ಟು ಜನ ಸೇರಿತ್ತು. ಅಷ್ಟು ಚೆನ್ನಾಗಿ ನಡೀತು ಈ ಸರಿ ಜಾತ್ರೆ. ವಿಜೃಂಭಣೆಯಿಂದನೇ ನಡೀತು ಅಂತಲೇ ಹೇಳ್ಬೋದು. ಇನ್ನು ಬೆಟ್ಟಕ್ಕಂತೂ ಹೋಗಲಿಲ್ಲ. ನನಗೆ ಇದೆಲ್ಲ ನೋಡಿದ್ಮೇಲೆ ಬೆಟ್ಟಕ್ಕೂ ಹೋಗಬೇಕಿತ್ತು, ನೋಡಬೇಕಿತ್ತು ಅನ್ನಿಸ್ತು. ಆದರೆ ನಮ್ಮ ಮನೆಯವ್ರಿಗೆ 1-2 ಸರಿ ಕೇಳಿದೆ ನಾನು, ಕರ್ಕೊಂಡೋಗಿ ನೋಡೋಣ ಅಂತಂದ್ಬಿಟ್ಟು. ಇಲ್ಲ, ನೀನು ಹೋದರೆ ಅಲ್ಲಿ ಖಂಡಿತ ಅಲ್ಲಿ ಸಿಕ್ಕಾಕೋತೀವಿ, ಬರೋಕ್ಕಾಗಲ್ಲ ಕೆಳಗಡೆಗೆ, ಅಷ್ಟು ರಶ್ ಇರುತ್ತೆ, ಕ್ಯೂ ಇದೆ, ನೀನು ಅಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ನೋಡೋಕ್ಕಾಗಲ್ಲ, ನೀನು ನೋಡು ಈಗ ಅದಾದರೆ ಈಗ ಹೋದರೆ ಇಲ್ಲ ಅಲ್ಲಾದರೂ ಕಂಪ್ಲೀಟು ಚೆನ್ನಾಗಿ ದರ್ಶನ ಮಾಡ್ಕೊಂಬರ್ಬೇಕು, ಇಲ್ಲ ಇಲ್ಲಾದರೂ ಕರೆಕ್ಟಾಗಿ ನೋಡಬೇಕು, ಎರಡರಲ್ಲಿ ಯಾವುದು ನೀನೇ ಡಿಸೈಡ್ ಮಾಡು, ಕರೆಕ್ಟಾಗಿ ಇಲ್ಲೇ ನೋಡ್ಕೊಳ್ಳೋಣ ಕೆಳಗಡೆ, ಇನ್ನು ಮೇಲಲ್ಲೂ ಹೋಗಿ ಕ್ಯೂವಲ್ಲಿ ನಿಂತ್ಕೊಬಿಟ್ರೆ ಇಲ್ಲಿ ತೇರಾಗೋದು ನೋಡೋಕ್ಕಾಗಲ್ಲ ಅಂತ ಅಂದರು. ಯಾಕೆ ಅಂದರೆ ಇದು ತೇರು ತುಂಬ ದೂರ ಎಳೆಯಲ್ಲ ಇದು. ಇಲ್ಲಿಯವ್ರಿಗಾದರೆ ಅದು ಗೊತ್ತಿರುತ್ತೆ. ಯಾಕೆಂದರೆ ಸ್ವಲ್ಪ ದೂರನೇ ಅದು. ಬೆಟ್ಟದಿಂದ ಮುಂದೆ ಕರ್ಕೊಂಡೋಗಿ ದೇವಸ್ಥಾನದ ಮುಂದೆ ಕನೆಕ್ಟ್ ಆಗೋಂಥ ರೋಡ್ಗೆ ತಗೊಬಂದು ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ತೇರು ಎಳೆಯೋಂಥದ್ದು. ಅದರಿಂದ ಅಲ್ಲಿ ಜಾಸ್ತಿ ಹೊತ್ತು ಎಳೆಯೋದಿಲ್ಲ. ನೀನು ಬೇಡ ಹೋಗೋದು, ಇದನ್ನ ಕರೆಕ್ಟಾಗಿ ಗಮನಿಸ್ಕೊಂಡು ನೋಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಯಿತು ಸರಿ ಅಂತ ಅಂದ್ಬಿಟ್ಟು ಅದರಿಂದ ಹೋಗೋಕ್ಕಾಗಲಿಲ್ಲ ಮೇಲ್ಗಡೆಗೆ. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಸಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೋಡಿ ಎಲ್ಲ ತೇರಾಯಿತು, ನೀವು ಗಮನಿಸ್ಬೋದು. ಪೂಜೆ ಎಲ್ಲ ಮಾಡಿದ್ರು, ಪೂಜೆ ಎಲ್ಲ ಆಗಿ ಇನ್ನು ಸಿದ್ಧತೆ, ತೇರ ಮೇಲೆ ಕೂರ್ಸೋಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ, ನೋಡ್ಬೋದು, ಗಮನಿಸ್ಬೋದು ನೀವು.
ಇನ್ನು ಇಲ್ಲಿ ಇನ್ನೊಂದು ಸಂಪ್ರದಾಯ ಇದೆ. ತೇರು ಓಡ್ತಿದ್ದಂಗೆನೆ ಅಲ್ಲಿ ಬಂದಿರೋ ಸುತ್ತಮುತ್ತ ಹಳ್ಳಿ ಜನಗಳು ಇಲ್ಲಿಂದ ಹಸ್ಕೊಂಡು ಹೋಗೋದೇ ಇಲ್ಲ. ಅಲ್ಲಿ ಪ್ರತಿ ವರ್ಷವೂ ಅನ್ನದಾನ, ಅನ್ನ ಸಂತರ್ಪಣೆ ನಡೆಯುತ್ತೆ. ಅನ್ನ ಪ್ರಸಾದ ಅಂತೂ ಯಾರು ಊಟ ಮಾಡದೆ ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಆ ಊಟಕ್ಕೋಸ್ಕರ ಆ ಪ್ರಸಾದಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಅಂತಲೇ ಹೇಳ್ಬೋದು. ಆ ಕಡೆ ತೇರು ಹೊರಡ್ತಿದ್ದಾಗೇನೆ ಎಲ್ಲರೂ ಊಟಕ್ಕೆ ಸಾಲಾಗಿ ಕುತ್ಕೊಂಡ್ಬಿಡ್ತಾರೆ. ಎಷ್ಟೇ ಬಿಸಿಲಿರಲಿ ಏನಿರಲಿ ಆ ಪ್ರಸಾದ ಸ್ವೀಕರಿಸೇ ಹೋಗೋದು. ನಾವು ಅಷ್ಟೇ ಈ ಸರಿ ಪ್ರತಿ ವರ್ಷವೂ ಪ್ರಸಾದ ಮಾಡಿಕೊಂಡೇ ಹೊರಡ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಂತೂ ಬಂದಿರೋ ಭಕ್ತಾದಿಗಳಿಗೆ ಸ್ವಲ್ಪನೂ ಕೊರತೆ ಆಗಬಾರ್ದು ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಸ್ವಲ್ಪನೂ ತೊಂದರೆ ಆಗದೇ ಇರೋ ರೀತಿ ಮಾಡ್ತಿರ್ತಾರೆ. ಇನ್ನು ಕೆಲವರು ಭಕ್ತಾದಿಗಳು ಅವರವರು ಏನೇನು ಅಂದ್ಕೊಂಡಿರ್ತಾರೋ ವಾಟ್ರ್ ಬಾಟ್ಲು ಕೊಡೋದು, ನೀರುಗಳನ್ನ ಕೊಡೋದು, ಅವ್ರವ್ರ ಕೈಲಿ ಏನೇನು ಅಂದರೆ ಕೊಡೋಕ್ಕಾಗತ್ತೆ ಅದನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಆ ಟೈಮಲ್ಲಿ ಸ್ವಲ್ಪ ಗದ್ದಲಗಳು ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಜನಗಳು ಮೇಲಿಂದ ಮೇಲೆ ಬಿದ್ದು ಸ್ವಲ್ಪ ಅರ್ಜೆಂಟ್ನ ಕಡಿಮೆ ಮಾಡಿಕೊಂಡ್ರೆ, ತಾಳ್ಮೆ ವಹಿಸಿದ್ರೆ ಸರಿಯಾಗುತ್ತೆ ಅಂತಲೇ ಹೇಳ್ಬೋದು. ನಾವು ಕೂತಿರೋ ಕಡೆ ಸ್ವಲ್ಪ ಗಡಿಬಿಡಿ ಆಗೋಯಿತು. ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬರು ಇದ್ದರೆ ಎಲ್ಲರೂ ನಾನು ಫಸ್ಟ್ ಹಾಕಿಸ್ಕೋಬೇಕು ಅಂತ ಎಲ್ಲ ಎದ್ಬಿಡ್ತಾರೆ. ಅದೇ ಆಗಿದ್ದು ಅಲ್ಲಿ ಸ್ವಲ್ಪ ಗಡಿಬಿಡಿ ಆಗೋಯಿತು. ಆಮೇಲೆ ಈ ಸರಿ ಏನಂದರೆ ನೋಡಿ, ನಾನು ಹೇಳಿದ್ನಲ್ಲ ನಮ್ಮ ಕಡೆ ಹುಳಿ ಎಲ್ಲ ಕಂಪಲ್ಸರಿ. ಯಾವುದೇ ಮದುವೆ ಇರಲಿ, ಒಂದು ಫಂಕ್ಷನ್ಗಳಿರಲಿ, ನಾಮಕರಣ ಇರಲಿ, ದೇವ್ರ ಉತ್ಸವ ಇರಲಿ ಅಥವಾ ಏನೇ ಹಬ್ಬ ಹರಿದಿನಗಳಿರಲಿ, ಹುಳಿ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ನಮ್ಮ ಇದರಲ್ಲಿ. ನಾನು ಮದುವೆಯಾಗಿ ಬಂದಾಗಿಂದನೂ ಗಮನಿಸ್ತಿದ್ದೀನಿ. ಇಲ್ಲಿ ಜನಕ್ಕೆ ಹುಳಿ ಅಂದರೆ ಒಂಥರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹುಳಿ ಅಂದರೆ ನೀವು ಪುಳಿಯೋಗರೆ ಗೊಜ್ಜು ಆ ಥರ ಅಲ್ಲ. ಈ ಕಡೆ ಕಡಲೆಕಾಳು, ಅಲಸಂದೆ ಎಲ್ಲ ಹಾಕಿ ಮಾಡ್ತಾರೆ. ಹಲಸಿನಕಾಯಿ ಮತ್ತು ಬಾಳೆಕಾಯಿ ಆ ಥರ ಎಲ್ಲ ಹಾಕಿ ಮಾಡ್ತಾರೆ. ಅದನ್ನು ಹುಳಿ ಅಂತ ಕರೀತಾರೆ. ಗೊಜ್ಜುನ ಟೈಪ್ ಮಾಡ್ತಾರೆ, ಅದನ್ನು ಹುಳಿ ಅಂತ ಕರೀತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಹೇಳಿ ಈ ದೇವಸ್ಥಾನದ ಇತಿಹಾಸ ಹೇಳಲಿಲ್ಲ ಅಂದರೆ ಹೇಗೆ ಅಲ್ವಾ? ಬನ್ನಿ ಒಂದು ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಬಿಡ್ತೀನಿ. ಇಲ್ಲಿ ಇತಿಹಾಸದ ಪ್ರಕಾರ, ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಷಣ್ಮುಖ ಸ್ವಾಮಿ, ಸ್ಕಂದ, ಕಾರ್ತಿಕೇಯ ಅಂದರೆ 3 ಹೆಸರುಳ್ಳಂತಹ ಶಿವಪಾರ್ವತಿಯವರ ಪುತ್ರ. ತಾರಕಾಸುರನನ್ನು ಸಂಹಾರ ಮಾಡೋಕ್ಕಂತಲೇ ಹುಟ್ಟಿರೋರು ಅವರು. ತಾರಕಾಸುರನ ಸಂಹಾರ ಮಾಡಿದ್ಮೇಲೆ ಶಿವಪಾರ್ವತಿ ಕುರಿತು ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಶಿವಪಾರ್ವತಿ ಸಮೇತರಾಗಿ ಸೋಮೇಶ್ವರನ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾದನು ಎಂಬ ನಂಬಿಕೆ ಅಂತ ಹೇಳ್ತಾರೆ. ಇನ್ನು ಅಗಸ್ತ್ಯ ಮುನಿಗಳು ಈ ಬೆಟ್ಟದ ಮೇಲಿರುವ ಶಿವಪಾರ್ವತಿ ವಿಗ್ರಹವನ್ನು ಮತ್ತು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ರು ಅಂತಲೂ ಹೇಳ್ತಾರೆ. ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಶಿವಲಿಂಗವು ಅಕ್ಕಿ ಕಾಳಿನ ಗಾತ್ರದಷ್ಟು ಬೆಳೆಯುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ ಎಲ್ರಿಗೂ. ಇನ್ನು ಈ ಕತೆ ನನಗೆ ತಿಳಿದಿರೋದು, ನಾನು ತಿಳ್ಕೊಂಡಿರೋದು ಇಷ್ಟೇ. ಇನ್ನು ಇದ್ರ ಬಗ್ಗೆ ಹೆಚ್ಚಿಗೆ ನನಗೆ ಗೊತ್ತಿಲ್ಲ. ಇನ್ನು ದೇವಸ್ಥಾನ ನಿಮಗೆ ತೋರ್ಸೋಕ್ಕೂ ಆಗಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಹೋದಾಗ ಖಂಡಿತ ತೋರಿಸ್ತೀನಿ ನಿಮಗೆ. ಯಾಕೆ ಅಂದರೆ ಅಷ್ಟು ರಶ್ ಇತ್ತು, ನಮಗೆ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಕೆಲಸನೂ ಇದ್ದಿದ್ದರಿಂದ ನಾವು ಹೊರಟು ಬಂದ್ಬಿಟ್ವಿ. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಇತ್ತು ಅಂತ ಅಂದರೆ, ಅಷ್ಟು ಟ್ರಾಫಿಕ್ ಜಾಮಿಂದ ತಪ್ಪಿಸ್ಕೊಂಡು ಮನೆಗೆ ಬರೋ ತನಕ ಸಾಕಾಗೋಯಿತು. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಇನ್ನು ನಿಮಗೆ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ರೀತಿ, ನಂಗೆ ತಿಳಿದ ಮಟ್ಟದಲ್ಲಿ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲಿ ಜನಗಳು ಏನಾದರೂ ಆ ದೇವಸ್ಥಾನದ ಬಗ್ಗೆ ನಾನೇನಾದರೂ ತಪ್ಪಾಗಿ ಏನಾದರೂ ಹೇಳಿದರೆ ದಯವಿಟ್ಟು ಯಾರೂ ಅನ್ಯತಾ ಭಾವಿಸ್ಬೇಡಿ, ತಪ್ಪಾಗಿ ತಿಳಿಬೇಡಿ. ದಯವಿಟ್ಟು ಕ್ಷಮಿಸಿ, ಕ್ಷಮೆ ಇರಲಿ. ಇನ್ನು ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.